SIR ಫಾರಂ ಅಲ್ಲಿ ತುಂಬಾ ಜನ ಡೌಟ್ ಅನ್ನ ಕೇಳ್ತಿದ್ದಾರೆ. ತುಂಬಾ ಜನ ಕಮೆಂಟ್ಸ್ ಮಾಡಿದ್ರು, ಸರ್ ಇದು ಅಪ್ಪ ಅಮ್ಮ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಮತ್ತೆ ಪೋಷಕರು ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ನಮ್ಗೆ ಡಾಟಾಬೇಸ್ 2002ರ ಡಾಟಾಬೇಸ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ. ಸೊ ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಏನು ಅಂತ ಹೇಳಿದ್ರೆ, ಇದೇ ಫಾರಂ ಹಿಂದ್ಗಡೆ ತಿರ್ಗಿಸಿದ್ರೆ ನಿಮ್ಗೆ ಒಂದು ಮಾಹಿತಿ ಇದೆ. ಹಿಂದ್ಗಡೆ ತಿರ್ಗಿಸಿದಾಗ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ನೋಡಿ, ಮತದಾರರು ಗಣತಿ ನಮೂನೆಯಲ್ಲಿ ವಿವರಗಳನ್ನು ಭರ್ತಿ ಮಾಡಲು ಜಾಲತಾಣದಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದಾರೆ. ಅದಾದ್ಮೇಲೆ ಸಂಬಂಧಪಟ್ಟ ಕುಟುಂಬ ಸದಸ್ಯರ ಹೆಸರನ್ನು ಪರಿಶೀಲಿಸಬಹುದು. ಹೆಚ್ಚಿನ ಸಹಾಯಕ್ಕಾಗಿ BLO ಸಂಪರ್ಕ ಮಾಡಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಅಕಸ್ಮಾತ್ ಮತದಾರರ ಪಟ್ಟಿಯ ವಿವರಗಳು ಲಭ್ಯವಿಲ್ಲದಿದ್ದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ 2002 ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ತಂದೆ ತಾಯಿದು ಪೋಷಕರದು ಏನು ಸಿಕ್ಕಿಲ್ಲಪ್ಪ, ಕೆಲವರು ತಂದೆ ತಾಯಿ ಇಲ್ಲ ಅಂತ ಹೇಳ್ತಿದಾರೆ, ಅಂತವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ERO ಅವರು ನೋಟಿಸ್ ಕೊಡ್ತಾರೆ. ಈ ಒಂದು ಏನು ಇವಾಗ ಮಾಡ್ತಾ ಇದಾರೆ SIR ಇದು ಮುಗಿದ ಮೇಲೆ ERO ಅವರು ನೋಟಿಸ್ ಅನ್ನ ಕೊಡ್ತಾರೆ. ಅಂದ್ರೆ ಚುನಾವಣಾಧಿಕಾರಿ ಅವರು ನಿಮ್ಗೆ ಮಾಹಿತಿಯನ್ನ ಕೊಡ್ತಾರೆ. ಐ ಥಿಂಕ್ ಮೇಲ್ ಅಥವಾ ಏನೋ ಪೋಸ್ಟ್ ಅಲ್ಲಿ ಏನೋ ಬರ್ಬೋದು, ಅಥವಾ BLO ಗೆ ತಿಳಿಸಬಹುದು, ಇಂಥವ್ರದ್ದು ಸಬ್ಮಿಟ್ ಆಗಿಲ್ಲ, ಇವ್ರನ್ನ ಗಮನಕ್ಕೆ ತಗೊಬನ್ನಿ ಅಂತ BLO ಗೆ ಹೇಳ್ಬೋದೇನೋ. ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ದಾಖಲೆನ ತಗೊಳ್ತಾರೆ. ಏನು ಅಂತ ಹೇಳಿದ್ರೆ ನೋಡಿ, 1987ಕ್ಕಿಂತ ಮೊದಲು ಜನಿಸಿದ್ರೆ ಈ ಒಂದು ಡಾಕ್ಯುಮೆಂಟ್ ಕೊಡಬೇಕು ಅಂತ, ಮತ್ತೆ 1987 ಮತ್ತೆ 2004ರ ಒಳಗೆ ಜನಿಸಿದ್ರೆ ಅಲ್ಲಿ ಮೆನ್ಷನ್ ಮಾಡಿದಾರೆ ನೋಡಿ, ಅಷ್ಟು ದಾಖಲೆಗಳನ್ನ ಕೊಡಬೇಕು ಅಂತ. 2004ರ ನಂತರ ಯಾರ್ಯಾರು ಜನಿಸಿದರೆ ಅವರು ಜನ್ಮ ದಿನಾಂಕ ಹಾಗೂ ಈ ರೀತಿ ದಾಖಲೆಗಳಿದೆ. ಅಂದ್ರೆ ಜನ್ಮ ದಿನಾಂಕ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಇರುತ್ತೆ, ಸ್ಕೂಲ್ ಸರ್ಟಿಫಿಕೇಟ್ ಇರುತ್ತೆ, ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಈ ತರದನ್ನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಏನಂದ್ರೆ ಏನು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಯಾರು ಮಾಹಿತಿ ಸಿಕ್ಕಿಲ್ಲ ಅವ್ರು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಅವರು ಕೂಡ ಫಾರ್ಮ್ ಅನ್ನ ಫಿಲ್ ಮಾಡಿ ಕೊಡಿ. ಪಾರ್ಟ್ ಸಿ ಕಾಲಮ್ ಅನ್ನ ಫಿಲ್ ಮಾಡಿ ಕೊಡಿ. ಪಾರ್ಟ್ ಸಿ ಮಾತ್ರ ನಿಮ್ಮ ಡೀಟೇಲ್ಸ್ ಅನ್ನ ಮಾತ್ರ ಫಿಲ್ ಮಾಡಿ ಕೊಡಿ. ಇಲ್ಲಿ ಫೋಟೋ ಹಾಕಿ ಕೊಡಿ. ಅದಾದ್ಮೇಲೆ ಏನಾಗುತ್ತೆ, ಇವರು ನಿಮ್ಗೆ ತಿಳಿಸ್ತಾರೆ ಈ ಡಾಕ್ಯುಮೆಂಟ್ಸ್ ಅನ್ನ ಕೊಡಿ ಅಂತ, ಮತ್ತೆ ಅದನ್ನ ನೋಟಿಸ್ ಮಾಡ್ತಾರೆ ಅವರು. ಅದಾದ್ಮೇಲೆ ನೀವು ಹೋಗಿ ನಿಮ್ಮ ಬರ್ತ್ ಸರ್ಟಿಫಿಕೇಟ್, ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಏನೇನಿದೆ ಅದನ್ನ ಕೊಡಬೇಕು. ಅದು ಕೊಟ್ರೆ ನೀವು ಅಲ್ಲಿಗೆ ವೋಟರ್ಸ್ಗೆ ಎಲಿಜಿಬಲ್ ಆಗ್ತೀರಾ. ಸೊ ಈಗ ಮಾಡಿ, ಯಾರ್ದು ಕೂಡ ಕ್ಯಾನ್ಸಲ್ ಆಗೋದಿಲ್ಲ. ಓಕೆನಾ? ಇನ್ನು ಈ ಒಂದು SIR ಫಾರ್ಮ್ ಅನ್ನ ನಾನು ಆನ್ಲೈನ್ ಮಾಡ್ತೀನಿ, ಆನ್ಲೈನ್ ಮಾಡಬೇಕು, ನನಗೆ ಆಫ್ಲೈನ್ ಮಾಡಕ್ ಇಷ್ಟ ಇಲ್ಲ, ಆನ್ಲೈನ್ ಮಾಡಬೇಕು ಅಂತ ಅನ್ನೋರು ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಲೈನ್ ಪ್ರೊಸೆಸ್ ಹೇಗೆ ಅನ್ನೋದನ್ನ ತಿಳಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.